ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೊಟ್ಟಿದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಸೆಕೆಂಡ್ ಟೋಲ್. ಆಲ್ರೆಡಿ ನಾವು ಬಾಗೇಪಲ್ಲಿ ದಾಟ್ಬಿಟ್ಟು ಬಂದಿದ್ವಿ. ಸೊ ಈ ಟೋಲ್ ಬಂದ್ಬಿಟ್ಟು ಬಾಗೇಪಲ್ಲಿ ಆದಮೇಲೆ ಬರುತ್ತೆ. ಬಾಗೇಪಲ್ಲಿ ಟೋಲ್ ಇದು. ಆ್ಯಕ್ಚುಲಿ ದೇವನಹಳ್ಳಿನಲ್ಲಿ ಫಸ್ಟ್ ಟೋಲ್ ಬಂದ್ಬಿಟ್ಟು ದೇವನಹಳ್ಳಿಲಿ ಸಿಗುತ್ತೆ. ಸೊ ನಾವೇನು ದೇವನಹಳ್ಳಿ ಬಾಗೇಪಲ್ಲಿ ಎಲ್ಲ ನೋಡಿದ್ದೀರಲ್ಲ, ಅಲ್ಲೇ ಪಕ್ಷಿ ಮತ್ತು ಸುಮಾರು ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರಲ್ಲ, ಅದಕ್ಕೆ ಇದು ನಿಮಗೆ ಇಲ್ಲಿಂದ ನೋಡಿ, ಈ ಟೋಲ್ ಆದಮೇಲೆ ನೆಕ್ಸ್ಟ್ ನಿಮಗೆ ಲೇಪಾಕ್ಷಿ ಸಿಗುತ್ತೆ. ಇಲ್ಲಿಂದ ಜಸ್ಟ್ ಒಂದು 5 ಕಿಲೋಮೀಟರ್ನ ಇರ್ಬೇಕು ಅನ್ಸುತ್ತೆ. ನಾವು ಲೆಫ್ಟ್ ತೊಗೊಂಡ್ರೆ ಲೇಪಾಕ್ಷಿಗೆ ಹೋಗಿ ನೋಡ್ಕೊಂಡು ಹೋಗ್ಬೋದು. ಸಪೋಸ್ ನೀವು ಮಂತ್ರಾಲಯಕ್ಕೆ ಏನಾದ್ರು ಹೋಗ್ಬೇಕು ಅಂದ್ಕೊಂಡಾಗ ಅಂದಿವೆ ಲೇಪಾಕ್ಷಿನೇ ಸಿಗುತ್ತೆ, ಅದನ್ನು ಸಹ ನೋಡ್ಕೊಂಡು ಹೋಗ್ಬೋದು ನೀವು. ಅದು ಚೆನ್ನಾಗಿದೆ. ಸಮ್ಮರ್ಲ್ಲಿ ಹೊರಟಿದ್ದೀವಿ. ಆ್ಯಕ್ಚುಲಿ ನಾನು ಸುಮಾರು ಒಂದು 6 ತಿಂಗಳಿಂದ ಹೋಗ್ಬೇಕು ಅನ್ಕೊತಾ ಇದ್ದೆ. ರೂಮ್ಸ್ ಸಿಗ್ತಾನೆ ಇರಲಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಹೋದಾಗ ರೂಮ್ಸ್ಗೆ ತುಂಬ ಪರದಾಡ್ಬಿಟ್ವಿ. ಸೊ ಅದಕ್ಕೆ ಈ ಸರಿ ಆನ್ಲೈನಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಅದಕ್ಕೆ ಒಂದು 6 ಮಂತ್ಸಿಂದ ಟ್ರೈ ಮಾಡ್ತಾಯಿದ್ದೆ. ಏನು ಗೊತ್ತಾ, ಬೇರೆ ದಿವಸ ಸಿಗುತ್ತೆ, ಸ್ಯಾಟರ್ಡೆ ಸಂಡೇಸು ಸ್ವಲ್ಪ ರೂಮ್ಗಳು ಸಿಗೋದು ಕಷ್ಟ. ಅದಕ್ಕೆ ಏಪ್ರಿಲಲ್ಲಿ ಸಿಕ್ತು. ಸೊ ಬಿಸಿಲು ಗೊತ್ತು, ಬಿಸಿಲಿದೆ ಅಂದ್ಬಿಟ್ಟು. ಸ್ನೇಹಿತರೆ, ನೀವೇನಾದ್ರು ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ಮಂತ್ರಾಲಯದಲ್ಲಿ ಚೆಕ್-ಇನ್ ಟೈಮಿಂಗ್ಸ್ ಒಂದು 6 ಗಂಟೆ, 5 ಗಂಟೆ ಅಥವಾ 7 ಗಂಟೆ ಆ ಥರ ಚೆಕ್-ಇನ್ ಟೈಮಿಂಗ್ಸ್ ತೊಗೊಂಡ್ರೆ ನೀವು ಅಂದಿವೆ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅಂದಿವೇನಲ್ಲಿ ಲೇಪಾಕ್ಷಿ, ಪೆನುಗೊಂಡ ಫೋರ್ಟು ಮತ್ತು ವಾಲ್ಮೀಕಿ ಕೇವ್ಸ್ ಅಂತ ಬರುತ್ತೆ. ನಿಮಗೆ ಅನಂತಪುರ ಆದಮೇಲೆ ಗುತ್ತಿ ಬೈಪಾಸ್ ಬರುತ್ತೆ. ಅಂದರೆ ಗುತ್ತಿ ಕಡಪ ರೋಡಲ್ಲಿ ನಾವು ರೈಟ್ ತೊಗೊಂಡ್ರೆ ಹೈವೇಯಿಂದ ಒಂದು 30ರಿಂದ 40 ಕಿಲೋಮೀಟ್ರ್ ಆಗುತ್ತೆ. ವಾಲ್ಮೀಕಿ ಕೇವ್ಸ್ ಅಂತ ಬರುತ್ತೆ. ಅದು ತುಂಬ ಸೂಪರ್ ಆಗಿದೆ. ನೀವು ಬೇಕಾದ್ರೆ ಆ ಪ್ಲೇಸನ್ನು ನೋಡಿಕೊಂಡು ಮತ್ತೆ ಮಂತ್ರಾಲಯಕ್ಕೆ ಹೋಗ್ಬೋದು. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ವಾಲ್ಮೀಕಿ ಕೇವ್ಸ್ ನೋಡಿಕೊಂಡು ಮತ್ತೆ ಮಂತ್ರಾಲಯಕ್ಕೆ ಹೋಗಿದ್ವಿ. ನೋಡಿ, ಲೆಫ್ಟ್ ಸೈಡೆಲ್ಲ ವಿಂಡ್ ಮಿಲ್ಸ್ ನೋಡ್ತಾ ಇದ್ದೀರಾ. ಅದೇ ರೈಟ್ ಸೈಡ್ ಬಂತು ಅಂದರೆ ನಿಮಗೆ ಕಿಯಾ ಕಾರ್ ಫ್ಯಾಕ್ಟ್ರಿ ಇದೆ. 1000 ಎಕರೆ ಇದೆ. ಇದು ಮಾತ್ರ ದೊಡ್ಡ ಪ್ಲ್ಯಾಂಟು. ಕಿಯಾ ಕಾರ್ಸ್ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಸ್ನೇಹಿತರೆ, ನಾವೀಗ ಮಾರೂರು ಟೋಲ್ ಪ್ಲಾಜಾ ಕ್ರಾಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಅಮೌಂಟು 145 ರುಪೀಸ್ ಕಟ್ಟಾಗುತ್ತೆ. ಹಾಗೆ ಫಸ್ಟು ದೇವನಹಳ್ಳಿ ಹೇಳಿದ್ನಲ್ಲ, ಸೊ ದೇವನಹಳ್ಳಿ ಟೋಲಲ್ಲಿ 120 ರೂಪಾಯಿ, ಬಾಗೇಪಲ್ಲಿ ಟೋಲಲ್ಲೂ 120 ರೂಪಾಯಿ ಕಟ್ಟಾಗುತ್ತೆ. ಬೋರ್ಡ್ ನೋಡ್ತಾ ಇಲ್ಲ ಸ್ನೇಹಿತರೆ, ಗುತ್ತಿ, ಕರ್ನೂಲು, ಹೈದರಾಬಾದು, ಅನಂತಪುರಂ, ತಿರುಪತಿ, ಚೆನ್ನೈ. ತಿರುಪತಿ ಹೋಗ್ಬೇಕಾದ್ರೆ ರೈಟ್ ಅಂತ ತೊಗೊಂಡ್ರೆ 285 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಚೆನ್ನೈ ಅಷ್ಟೇ. ಅನಂತಪುರ ಸ್ಟ್ರೈಟ್ ಇದೆ. ಮತ್ತೆ ಗುತ್ತಿ, ಕರ್ನೂಲ್, ಹೈದರಾಬಾದ್ ಎಲ್ಲ ಫುಲ್ ಸ್ಟ್ರೈಟ್ ಹೋಗ್ಬೇಕು. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಲ್ಲ, ಸೊ ಗುತ್ತಿನಲ್ಲಿ ಲೆಫ್ಟ್ ಹೋಗ್ಬೇಕಾಗುತ್ತೆ. ಇಸ್ಕಾನ್ ಟೆಂಪಲ್ ರೈಟ್ ಸೈಡ್ ನೋಡ್ತಾ ಇದೀರಲ್ಲ, ಇದೇನು ಇಸ್ಕಾನ್ ಟೆಂಪಲ್. ತುಂಬ ಚೆನ್ನಾಗಿದೆ. ನಾನು 2-3 ಟೈಮ್ಸ್ ನೋಡಿದ್ದೀನಿ. ಸೊ ಅದಕ್ಕೆ ಈಗ ಸ್ಕಿಪ್ ಮಾಡ್ತಾ ಇದ್ದೀವಿ. ಬಿಸಿಲು ಸಿಕ್ಕಾಪಟ್ಟೆ ಇದೆ ಡ್ರೈವಿಂಗ್ ಮಾಡೋದಕ್ಕೆ. ಸೊ ಅದಕ್ಕೆ ನೋಡಿ, ಎಲ್ಲ ವಿಂಡೋಸ್ಗೆಲ್ಲ ಸ್ಕ್ರೀನ್ಗಳು ಥರ ಹಾಕ್ಕೊಂಡಿದ್ದಾರೆ, ಟವರ್ಗಳು ಎಲ್ಲ. ಸೊ ಎಲ್ಲ ಎಂಜಾಯ್ ಮಾಡ್ತಾರೆ. ಸೊ ಏನಪ್ಪ ಅಂದರೆ ಈ ಟ್ರಿಪ್ಪಲ್ಲಿ ನಮ್ಮ ತಂದೆ ತಾಯಿನೂ ಬರಬೇಕಾಗಿತ್ತು, ಬಂದಿಲ್ಲ. ನಮ್ಮ ಅತ್ತೆ ಮಾವ ಪ್ಲಸ್ ನಮ್ಮ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನಮ್ಮ ತಂದೆ ಹುಷಾರಿಲ್ಲ, ಅದಕ್ಕೆ ಸರಿ ನೀವು ಓಟ್ ಬರ್ರಿ, ಬಿಸಿಲು ಬೇರೆ ಅಂತ ಹೇಳಿದ್ರು. ಬಟ್ ನಮಗೂ ಇಷ್ಟೊಂದು ಬಿಸಿಲಿರುತ್ತೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇವತ್ತು ನಮ್ಮ ಜರ್ನಿನಲ್ಲಿ ಈಗ ಬಂದ್ಬಿಟ್ಟು 4ನೇ ಟೋಲು, ಕಾಸೇಪಲ್ಲಿ ಟೋಲ್ ಅಂತ ಬರುತ್ತೆ ಇದು. ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ, ನಿಮಗೆ ಕಾರ್ಗಳಿಗೆಲ್ಲ 130 ರೂಪಾಯಿ ಕಟ್ಟಾಗುತ್ತೆ ಅಮೌಂಟು. ಕಾಸೇಪಲ್ಲಿ ಟೋಲ್ ಆದಮೇಲೆ ನಿಮಗೆ ಸ್ವಲ್ಪ ದೂರ ಹೋದರೆ ಅಲ್ಲೇ ಗುತ್ತಿ ಸಿಗುತ್ತೆ. ಅಲ್ಲಿಂದ ನಾವು ಲೆಫ್ಟಿಗೆ ತೊಗೊಬೇಕಾಗುತ್ತೆ. ನೋಡಿದ್ರಲ್ಲ, ಈಗ ಲೆಫ್ಟಿಗೆ ತೊಗೊಂಡಿದ್ದು. ಸೊ ಲೆಫ್ಟಿಗೆ ತೊಗೊಂಡು ಮತ್ತೆ ನಿಮಗೆ ನೋಡಿ, ಇದೆಲ್ಲ ಸಿಂಗಲ್ ರೋಡು. ಸೊ ಅದೆಲ್ಲ ಹೈವೇ ಅದು. ಇದು ಬಂದ್ಬಿಟ್ಟು ಸ್ಟೇಟ್ ಹೈವೇ, ಬಟ್ ಸಿಂಗಲ್ ರೋಡ್ ಇದೆ, ನೋಡ್ತಾ ಇದ್ದೀರಲ್ಲ. ಬಟ್ ಇದೊಂದು ಸ್ವಲ್ಪ ಹುಷಾರಾಗಿ ಓಡಿಸ್ಕೋಬೇಕು. ಸೊ ನಿಮಗೆ ಗುತ್ತಿಯಿಂದ ಮಂತ್ರಾಲಯಗೆ 105-110 ಕಿಲೋಮೀಟ್ರ್ ಇದೆ. ಸ್ವಲ್ಪ ಹೊತ್ತು ನಿಮಗೆ ಎಮ್ಮಿಗ್ನೂರವರೆಗೂ ಇದೇ ಥರ ಇದೆ ರೋಡು. ಎಮ್ಮಿಗ್ನೂರವರೆಗೂ ಇದೇ ಥರ ಇರುತ್ತೆ. ಆಮೇಲೆ ನಿಮಗೆ ಅದಾದಮೇಲೆ ಚೆನ್ನಾಗಿದೆ. ಆಮೇಲೆ ಅದೇ ಮತ್ತೆ ಡಬಲ್ ರೋಡ್ ಬರುತ್ತೆ, ಅದು ಚೆನ್ನಾಗಿದೆ ಹೈವೇ ಅದು. ಏನು ಸ್ನೇಹಿತರು ನೋಡ್ತಾ ಇರೋ ನೋಡಿ, ಫುಲ್ಲೆಲ್ಲ ಹೆಂಗಿದೆ, ಎಲ್ಲ ಒಣಗೋಗ್ಬಿಟ್ಟಿದೆ. ಫುಲ್ಲು ಡ್ರೈ ಲ್ಯಾಂಡ್ ಎಲ್ಲ ಕಡೆನೂ ಗ್ರೀನ್ರಿನೇ ಕಮ್ಮಿ ಆಗ್ಬಿಟ್ಟಿದೆ. ಬಟ್ ನನಗೋದ್ರೆ ಸಮ್ಮರಲ್ಲಿ ಬರೋಕ್ಕೆ ಹೋಗ್ಬೇಡಿ, ಸಿಕ್ಕಾಬಿಟ್ಟೆ ಬಿಸಿಲು. ನಾವು ಗೊತ್ತಿಲ್ಲದೆ ರೂಮೆಲ್ಲ ಬುಕ್ ಮಾಡಿಬಿಟ್ಟು ತುಂಬ ನೋಡಿ ಹೆಂಗಿದೆ ಅಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ. ಬಟ್ ನೋಡಿ, ಇಲ್ಲೆಲ್ಲ ಸಾಯಿಲ್ ಕಲರ್ ಚೇಂಜ್ ಆಗೋಯ್ತು ಆಗಲೇ. ನೋಡಿ, ಇದೆಲ್ಲ ಫುಲ್ಲು ಬ್ಲ್ಯಾಕ್ ಇದೆ. ನಾವು ಏನು ಮಂತ್ರಾಲಯ ಹತ್ರ ಹೋಗ್ತಾ ಹಂಗೆ ನೋಡಿ ಸಾಯಿಲ್ ಕಲರ್ನು ಚೇಂಜ್ ಆಗ್ಬಿಡುತ್ತೆ.
ಎಮ್ಮಿಗ್ನೂರು ಹತ್ರಕ್ಕೆ ಬರ್ತಾ ಬರ್ತಾ ನೋಡಿ ನಮ್ಮ ಬಾಸ್ ಇದ್ದಾರೆ. ಸೊ ಬಾಸ್ಗೊಂದು ಸೆಲ್ಯೂಟ್ ಹಾಕ್ಬಿಟ್ಟು ಎಮ್ಮಿಗ್ನೂರು ಕಡೆ ಹೋಗೋಣ. ನೋಡ್ತಾ ಇದ್ದಾರೆ ಲೆಫ್ಟ್ ಸೈಡಲ್ಲಿ. ಸೊ ನೀವು ಒಂದು ನಮಸ್ಕಾರ ಹಾಕ್ಕೊಳ್ರಿ ಬಾಸ್ಗೆ. ಸೊ ಗೊತ್ತಲ್ಲ, ಹನುಮಾನ್ ಬಜರಂಗಿ. ಸೊ ಅದಕ್ಕೇ ಅವರೇ ನಮ್ಮ ಬಾಸು. ಬಟ್ ಅದೇ ಇಲ್ಲಲ್ಲ ನೋಡಿ, ಫುಲ್ಲೆಲ್ಲ ಹಿಂಗೆ ನೋಡಿ, ಫುಲ್ಲೆಲ್ಲ ಬೆಟ್ಟ ಎಲ್ಲ, ಫುಲ್ಲೆಲ್ಲ ಬರೀ ಬಂಡೆಗಳೇ ಜಾಸ್ತಿ ಅಲ್ಲ. ಸ್ನೇಹಿತರೆ, ನಿಮಗೆ ಎಮ್ಮಿಗ್ನೂರು ಆದಮೇಲೆ ಮತ್ತೆ ನಿಮಗೆ 4 ಲೈನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಎಮ್ಮಿಗ್ನೂರಿಂದ ಮಂತ್ರಾಲಯವರೆಗೂ ಸೇಮ್ ಎಲ್ಲ ಇದೇ ಥರ ಇದೆ. ರೋಡ್ ಚೆನ್ನಾಗಿದೆ. ಮಂತ್ರಾಲಯವರೆಗೂ ರೋಡ್ ಚೆನ್ನಾಗಿದೆ. ಎಮ್ಮಿಗ್ನೂರಿಂದ ಕೊನೆಗೂ ಮಂತ್ರಾಲಯ ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿದ್ವಲ್ಲ, ಅದು ಬಂದ್ಬಿಟ್ಟು ಚೆಕ್-ಇನ್ ಟೈಮಿಂಗ್ಸ್ ಬಂದ್ಬಿಟ್ಟು 6 ಗಂಟೆ. ನಾವು ಬೆಳಗ್ಗೆ 7 ಗಂಟೆಗೆ ಬಿಟ್ವಿ. ಸೊ ಈಗ ಇನ್ನೂ ಟೈಮ್ ಇದೆ. ಅದಕ್ಕೆ ಮಂತ್ರಾಲಯದಲ್ಲಿ ಊಟ ಮಾಡಿಕೊಂಡು ಬಿಚ್ಚಾಲೆ ಮತ್ತು ಪಂಚಮುಖಿ ನೋಡ್ಕೊಂಬೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಈಗ ಮಂತ್ರಾಲಯದಲ್ಲಿ ಊಟ ಮಾಡಿಕೊಂಡು ಬಿಚ್ಚಾಲೆ ಕಡೆಗೆ ಹೋಗಬೇಕು. ಅವ್ರ ಸ್ನೇಹಿತರೆ, ಫುಲ್ಲು ಶನಿವಾರ ಅಲ್ಲ, ಫುಲ್ಲು ರಶ್ ಇದೆ. ನಿಮಗೆ ನೋಡ್ತಾ ಇದ್ದೀರಲ್ಲ. ಸೊ ನೋಡಬೇಕು. ಬಟ್ ರೂಮ್ ಅಂತೇನು ಬುಕ್ ಮಾಡಿಬಿಟ್ಟಿದ್ವಿ, ಏನು ಟೆನ್ಷನ್ ಇಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಅದು ತುಂಬ ಪರದಾಡಿದ್ವಿ ರೂಮ್ಗೆ. ಇದೇ ಥರ ಸಾಟರ್ಡೆ ಸಂಡೇಸೇ ಹೋಗಿದ್ವಿ. ಲಾಸ್ಟ್ ಟೈಮ್ ಅದು ತುಂಬ ಕಷ್ಟ ಆಯಿತು. ಸ್ನೇಹಿತರೆ, ನಾವು ಮಂತ್ರಾಲಯದಲ್ಲಿ 2 ಗಂಟೆಗೆ ರೀಚ್ ಆದ್ವಿ. ಸೊ ಮಂತ್ರಾಲಯದಲ್ಲಿ ಊಟ ಮಾಡ್ಕೊಂಡು ಈಗ ಬಿಚ್ಚಾಲಯಗೆ ಹೊರಟಿದ್ದೀವಿ. ಮಂತ್ರಾಲಯದಿಂದ ಬಿಚ್ಚಾಲಯಗೆ 20 ಕಿಲೋಮೀಟ್ರ್ 21 ಕಿಲೋಮೀಟ್ರ್ನ ಇದೆ. ಬಟ್ ಏನಪ್ಪ ಅಂದರೆ ಇದನ್ನು 2ನೇ ಮಂತ್ರಾಲಯ ಅಂತಲೂ ಕೂಗ್ತಾರೆ. ಯಾಕಂದರೆ ಇದು ಫಸ್ಟ್ ಬಂದ್ಬಿಟ್ಟಿದ್ದು ಆ್ಯಕ್ಚುಲಿ ಬಿಚ್ಚಾಲಯ ಅಂತ ಹೇಳ್ತೀವಿ. ಫಸ್ಟ್ ಬಂದ್ಬಿಟ್ಟಿದ್ದು ಭಿಕ್ಷಾಲಯ ಅಂತ ಹೇಳ್ತಾಯಿದ್ರು. ಅದು ಕಾಲಕ್ರಮೇಣ ಬಿಚ್ಚಾಲಯ ಆಗಿದೆ. ಸೊ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರಿಯವಾದ ಶಿಷ್ಯನಾದ ಅಪ್ಪಣ್ಣಾಚಾರ್ಯರು ಇಲ್ಲಿ ವಾಸವಾಗಿರ್ತಾರೆ. ಸೊ ಅಪ್ಪಣ್ಣಾಚಾರ್ಯರು ಇಲ್ಲಿ ಬಂದ್ಬಿಟ್ಟು ಗುರುಕುಲ ನಡೆಸ್ತಾ ಇರ್ತಾರೆ. ಸೊ ವಿದ್ಯಾರ್ಥಿಗಳು ಡೈಲಿ ಬಂದ್ಬಿಟ್ಟು ಭಿಕ್ಷೆ ಬೇಡ್ಕೊಂಡು ಬಂದು ಊಟ ಮಾಡ್ತಾ ಇರ್ತಾರೆ. ಮತ್ತು ಸ್ನೇಹಿತರು, ಇನ್ನೊಂದು ಬಿಚ್ಚಾಲಯದು ಫೇಮಸ್ ಏನಪ್ಪ ಅಂದರೆ, ರಾಘವೇಂದ್ರ ಸ್ವಾಮಿಗಳು ಅವರು ಮಂತ್ರಾಲಯಕ್ಕೆ ಬೃಂದಾವನದಲ್ಲಿ ಜೀವಂತ ಸಮಾಧಿ ಆಗೋಕ್ಕಿಂತ ಮುಂಚೆ ಇಲ್ಲೇ ಬಿಚ್ಚಾಲಯಕ್ಕೆ ಬಂದ್ಬಿಟ್ಟು 13 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ಸ್ನೇಹಿತರೆ, ತುಂಗಭದ್ರಾ ನದಿ ದಡದಲ್ಲಿ ಒಂದು ಇದಿದೆ, ಅನ್ನೋದು ಏನು ಹೇಳ್ತಾರಪ್ಪ, ಜಪದ ಕಟ್ಟೆ ಅಂತ ಹೇಳ್ತಾರೆ. ಅಲ್ಲಿ ಬಂದ್ಬಿಟ್ಟು 13 ವರ್ಷ ತಪಸ್ಸು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಸೊ ಆಮೇಲೆ ಅವರು ಮಂತ್ರಾಲಯಕ್ಕೆ ಬಂದು ಆಮೇಲೆ ಜೀವಂತ ಸಮಾಧಿ ಆಗೋದು. ಅದರಿಂದ ಇದನ್ನು 2ನೇ ಮಂತ್ರಾಲಯ ಅಂತಲೇ ಹೇಳ್ತಾರೆ. ಸೊ ಇಲ್ಲೂ ಒಂದು ಬೃಂದಾವನ ಇದೆ, ಅಪ್ಪಣ್ಣಾಚಾರ್ಯರು ನಿರ್ಮಿಸಿದಂಥ ಏಕಶಿಲಾ ಬೃಂದಾವನ ಅಂದ್ಬಿಟ್ಟು. ನೀವು ಬಂದರೆ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ಮತ್ತು 2009 ಸೊ ಫ್ಲಡ್ಸ್ ಎಲ್ಲ ಬಂತಲ್ಲ, ಆಗೊಂದು ಸ್ವಲ್ಪ ಎಲ್ಲ ಇದಾಗ್ಬಿಟ್ಟು ಈಗೆಲ್ಲ ಮತ್ತೆ ಎಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಮುಂಚೆನೇ ಬೇರೆ ಥರ ಇತ್ತು, ಈಗೆಲ್ಲ ಫುಲ್ಲು ಬಿಚ್ಚಾಲಮ್ಮಂದು ದೇವಸ್ಥಾನ ಎಲ್ಲ ಚೆನ್ನಾಗಿ ಕಟ್ಸಿದ್ದಾರೆ. ಮತ್ತು ನೀವು ಅಪ್ಪಣ್ಣಾಚಾರ್ಯ ಅವ್ರ ಮನೆ ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ, ನೋಡಬೇಕಾಗಿರೋಂಥ ಜಾಗ.
ಸ್ನೇಹಿತರೆ, ಇದು ಆಂಜನೇಯ ಸ್ವಾಮಿದು ಸೌದಗಿರೋ ಪಾದರಕ್ಷೆ ಅಂತೆ. ಹೊಸ ಬನ್ನಿ ತೋರಿಸ್ತೀನಿ. పాదాలు తీసుకోండి. ಸ್ನೇಹಿತರೆ ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ಹೊಸ ಛತ್ರಿ ಆಂಜನೇಯ ಸ್ವಾಮಿದು. ಅಲ್ಲಿ ಬಂದ್ಬಿಟ್ಟು ಫಸ್ಟ್ ನೋಡಿದ್ವಲ್ಲ, ಅದು ಒಂದು ಹಳೆಯದು. ಸೌದದ ಮೇಲೆ ಇನ್ನೇನು ತೆಗೆದು ಅಲ್ಲಿ ಮಾಡಿರ್ತಾರಂತೆ.
ಸ್ನೇಹಿತರೆ, ಬಿಚ್ಚಲಯಿಂದ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ 15 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಪಂಚಮುಖಿ ದೇವಸ್ಥಾನದಿಂದ ಮಂತ್ರಾಲಯಗೆ 20 ಕಿಲೋಮೀಟ್ರ್ ಆಗುತ್ತೆ. ಅದೇ ನಾವು ರಾಯಚೂರಿಂದ ಆದರೆ ಮಂತ್ರಾಲಯಗೆ 40 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಆಂಧ್ರ ಕರ್ನಾಟಕ ಬಾರ್ಡ್ರಲ್ಲಿದೆ ಮಂತ್ರಾಲಯ ಬಂದ್ಬಿಟ್ಟು ದೇವಸ್ಥಾನ. ಮತ್ತು ನಾವೆಷ್ಟು ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡಿಕೊಂಡು 6 ಗಂಟೆಗೆ ಬಂದ್ವಿ ಮಂತ್ರಾಲಯಗೆ. 6 ಗಂಟೆಗೆ ಬಂದು ಚೆಕ್ಕಿನ್ ಹೋಟೆಲಲ್ಲಿ ಚೆಕ್ಕಿನ್ ಆಗಿಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ದರ್ಶನಕ್ಕೆ ಹೋದ್ವಿ. ಯಾಕಂದರೆ ಮತ್ತೆ ಬೆಳಗ್ಗೆ ರಶ್ ಇರುತ್ತೆ, ಬೆಳಗ್ಗೆ ರಶ್ ಆಗ್ಬೋದು ಅಂತ, ಯಾಕಂದರೆ ಭಾನುವಾರ ಅಲ್ವಾ. ಸೊ ಒಂದು ಸ್ವಲ್ಪ ರಶ್ ಇರುತ್ತೆ ಅಂದ್ಬಿಟ್ಟು ನೋಡಿದ್ವಿ. ಎಲ್ಲರನ್ನ ಕೇಳಿದ್ವಿ, ಸರ್ ಖಾಲಿ ಇದೆ ಹೋಗಿ ಅಂತ ಹೇಳಿದ್ರು. ಸೊ ಅದಕ್ಕೆ ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ನೈಟೇ ದರ್ಶನ ಮಾಡ್ಕೊಂಬಿಟ್ವಿ. ನೈಟಲ್ಲಿ ಅಂತೂ ನೋಡೋದಕ್ಕೆ ತುಂಬ ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ಫುಲ್ ಲೈಟಿಂಗ್ಸ್ ಅದು ಇದೆಲ್ಲ. ಬಟ್ ನಾನು ಅದೇ ಒಂದು ಬಿಫೋರ್ 10 ಇಯರ್ಸ್ ಹಿಂಗಿರಲಿಲ್ಲ, ಅವೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. 5-6 ಇಯರ್ಸ್ ಬ್ಯಾಕು ಈ ಥರ ಇರಲಿಲ್ಲ ಮಂತ್ರಾಲಯ. ಬಟ್ ಈಗ ಸಕ್ಕತ್ತಾಗಿ ಮಾಡಿಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ನೈಟಲ್ಲಿ ಒಂಥರ ನೋಡೋದಕ್ಕೆ ಸಂತೋಷ ಆಗುತ್ತೆ. ಸ್ನೇಹಿತರೆ, ನೈಟಲ್ಲಿ ಮಂತ್ರಾಲಯ ನೋಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ. ಮತ್ತು ನಿಮಗೆ 2 ಕಡೆನೂ ದೇವಸ್ಥಾನ ಮುಂಭಾಗದಲ್ಲಿ 2 ಕಡೆನೂ ವಿಷ್ಣುವಿನ ಸುಮಾರು ಅವತಾರಗಳನ್ನ ಹಾಕಿದ್ದಾರೆ. ಸುಮಾರು ಆಲ್ಮೋಸ್ಟ್ ಎಲ್ಲ ಅವತಾರಗಳನ್ನ ಹಾಕಿದ್ದಾರೆ. ವಾಮನ ಅವತಾರ ಇರ್ಬೋದು, ವರಹ ಅವತಾರ ಇರ್ಬೋದು, ನರಸಿಂಹ ಅವತಾರ ಇರ್ಬೋದು, ನೋಡ್ತಾ ಇದ್ದೀರಲ್ಲ ಈ ಥರ ಸುಮಾರು ಅವತಾರಗಳು. ಮತ್ತು ಹಂಗೆ ಕೃಷ್ಣಂದು ಕೆಲವು ಇದು ಹಾಕಿದ್ದಾರೆ, ಗೋವರ್ಧನಗಿರಿ ಎತ್ತಿರೋದು, ಮತ್ತು ಹಾವಿನ ಎಡೆ ಮೇಲೆ ಡ್ಯಾನ್ಸ್ ಮಾಡ್ತಾ ಇರೋದು ಚೆನ್ನಾಗಿದೆ. ಮತ್ತು ನೋಡಿ ಪರಶುರಾಮ ಅವತಾರ ಅಂತೆ ಎಲ್ಲ ಸುಮಾರು ಅವತಾರಗಳಾಗಿದ್ದಾರೆ. ವಿಷ್ಣುವಿಂದು ಸುಮಾರು ಅವತಾರಗಳು ಹಾಕಿದ್ದಾರೆ. ಮತ್ತು ವಿಷ್ಣು ಕ್ಷೀರಸಾಗರದಲ್ಲಿ ಮಲ್ಕೊಂಡಿರೋದು, ಆ ಥರದ ಸುಮಾರು ಚಿತ್ರಗಳು ನಿಮಗೆ ಗೋಡೆ ದೇವಸ್ಥಾನ ಮುಂದೆ 10 ಕಡೆ 10 ಕಡೆ ಗೋಡೆಗೆಲ್ಲ ಹಾಕಿದ್ದಾರೆ. ಸ್ನೇಹಿತರೆ, ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ಡೈರೆಕ್ಟಾಗಿ ಹಂಗೆ ಹೋಗಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ದರ್ಶನ ಮಾಡ್ಕೊಂಬಂದಿದೆ. ಗೊತ್ತಿರಲಿಲ್ಲ. ಬಟ್ ಅಂದರೆ ನಾವು ಮಂತ್ರಾಲಯಕ್ಕೆ ಹೋದಾಗ ಫಸ್ಟು ಮಂಚಲಮ್ಮನ ದರ್ಶನ ಮಾಡ್ಬೇಕಂತೆ, ಆಮೇಲೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕಂತೆ. ಸೊ ನನಗೆ ಸ್ಟಾರ್ಟಿಂಗ್ ಅವಾಗ ಗೊತ್ತಿರಲಿಲ್ಲ. ಬಟ್ ನಿಮ್ಗೆ ಯಾರಾದರೂ ಗೊತ್ತಿಲ್ಲ ಅಂದರೆ ಫಸ್ಟು ಮಂಚಲಮ್ಮ ದೇವಸ್ಥಾನಕ್ಕೆ ಹೋಗಿ ಮಂಚಲಮ್ಮನ ದರ್ಶನ ಪಡೆದು ಆಮೇಲೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿರಿ. ಸೊ ಸ್ನೇಹಿತರೆ, ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ ಅವರು ನೋಡಲಿ. ಅಕಸ್ಮಾತ್ ಏನಾದ್ರು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವಿಡಿಯೋಗಳು ಇನ್ನೊಂದು ಬರ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.